ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೂ ಕೂಡ ಸಿಕ್ಕಾಪಟ್ಟೆ ಅಭಿಮಾನವನ್ನು ಸಂಪಾದಿಸಿರುವಂತಹ ಸ್ಪರ್ಧಿಗಳು ಅಂದರೆ ಅದು ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ. ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಇವರಿಬ್ಬರ ಕಾಂಬಿನೇಷನ್ ಅನ್ನ ಮೆಚ್ಚಿಕೊಂಡು ಸಾಕಷ್ಟು ಜನ ಇಬ್ಬರಿಗೂ ಕೂಡ ಸಪೋರ್ಟ್ ಮಾಡುವವರಿದ್ದಾರೆ. ಆರಂಭದಿಂದಲೂ ಕೂಡ ಗಿಲ್ಲಿ ಹಾಗೂ ರಕ್ಷಿತಾ ಅವರನ್ನ ನೋಡ್ಕೊಂಡು ಬಂದಂತಹ ಸ್ಪರ್ಧಿಗಳು ಒಂದಷ್ಟು ಮಂದಿ ಇದೀಗ ಗಿಲ್ಲಿ ಅವರ ವರ್ತನೆಯ ಬಗ್ಗೆ ಬೇಸರವನ್ನ ಹೊರಹಾಕ್ತಿದ್ದಾರೆ. ಗಿಲ್ಲಿ ನಟ ಅವರ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಹೊಂದಿದ್ದಂಥ ಒಂದಷ್ಟು ಅಭಿಮಾನಿಗಳು ಇದೀಗ ಗಿಲ್ಲಿ ಅವರ ವರ್ತನೆಯಲ್ಲಿ ಸಾಕಷ್ಟು ಬದಲಾಗಿದೆ. ಗಿಲ್ಲಿ ಅವರು ಕೇವಲ ಕಾಮಿಡಿ ಮಾಡ್ತಾ ಬಿಗ್ ಬಾಸ್ ಮನೆಯಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ, ಹೊರತಾಗಿ ಯಾವುದೇ ರೀತಿಯಲ್ಲೂ ಕೂಡ ಅವರಿಂದ ಮನೋರಂಜನೆ ಸಿಗ್ತಾ ಇಲ್ಲ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅವ್ರು ನಡ್ಕೊಳ್ತಾ ಇರುವಂಥ ರೀತಿಗೆ ವ್ಯಾಪಕ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಅವರ ಆ ಒಂದು ಕಾಂಬಿನೇಷನ್ ಅನ್ನು ಇಷ್ಟಪಡ್ತಾ ಇದ್ದಂಥ ಜನ ಗಿಲ್ಲಿ ಅವರ ಆ ಒಂದು ವರ್ತನೆಯಿಂದ ಬೇಸತ್ತು ಹೋಗಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರನ್ನ ಕೆಲಸದ ಆಳುವಿನ ರೀತಿಯಲ್ಲಿ ಗಿಲ್ಲಿ ನಟ ನಡೆಸ್ಕೊಳ್ತಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಅವರು ರಕ್ಷಿತಾ ಅವರ ಪರವಾಗಿ ನಿಲ್ತಾ ಇಲ್ಲ, ಅವರಿಗೆ ಸಪೋರ್ಟನ್ನು ಮಾಡ್ತಾ ಇಲ್ಲ. ತನಗೆ ಊಟ ತಿಂಡಿ ಇದೆಲ್ಲವನ್ನ ಕೂಡ ಸಪ್ಲೈ ಮಾಡೋದಕ್ಕೆ ರಕ್ಷಿತಾ ಇದ್ದಾಳೆ ಅನ್ನೋ ರೀತಿಯಲ್ಲಿ ಆಕೆಯನ್ನು ನಡೆಸ್ಕೊಳ್ತಾ ಇರೋದು ರಕ್ಷಿತಾ ಅಭಿಮಾನಿಗಳಿಗೆ ಬೇಸರವನ್ನು ಮೂಡಿಸಿದೆ. ನಿನ್ನೆ ಲೈವ್ನಲ್ಲಿ ಗಮನಿಸಿದ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ನಿನ್ನೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಹೊರಗಿನಿಂದ ಬಂದಂಥ ಅಭಿಮಾನಿಗಳನ್ನು ಭೇಟಿಯಾಗಿ ಅವ್ರ ಹತ್ರ ಮತ ಯಾಚಿಸುವಂಥ ಒಂದು ಅವಕಾಶ ಕೊಡಲಾಗುತ್ತೆ. ಒಬ್ಬೊಬ್ಬ ಸ್ಪರ್ಧಿಗಳು ಅವರವರ ಸರದಿಗಾಗಿ ಕಾಯ್ತಾ ಇರ್ತಾರೆ, ಎಲ್ಲರೂ ಕೂಡ ರೆಡಿಯಾಗಿ ನಿಂತಿರ್ತಾರೆ. ರಕ್ಷಿತಾ ಶೆಟ್ಟಿ ಕೂಡ ನಿಂತಿರ್ತಾರೆ. ಈ ಸಂದರ್ಭದಲ್ಲಿ ಗಿಲ್ಲಿ ರಕ್ಷಿತಾ ಅವರನ್ನು ಕರೆದು ಹೇಳ್ತಾರೆ, ನನಗೆ ತುಂಬ ಹಸಿವಾಗ್ತಾ ಇದೆ, ಚಿಕನ್ ಮಸಾಲ ಮಾಡಿಕೊಡು ಅಂತ. ಅವಾಗ ರಘು ಅವರು ಹೇಳ್ತಾರೆ, ಈಗೇನು ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ, ಈಗೇನು ಮಾಡೋಕ್ಕಾಗತ್ತೆ ಅಡುಗೆ ಅಂತ. ಇಲ್ಲ ನನಗೆ ತುಂಬ ಹಸಿವಾಗುತ್ತೆ, ಮಾಡಿಕೊಡು ಅಂತ. ರಕ್ಷಿತಾ ಶೆಟ್ಟಿ ರೆಡಿಯಾಗಿರ್ತಾರೆ, ಅದೇ ಡ್ರೆಸ್ಸಲ್ಲಿ ಹೋಗಿ ಅವರಿಗೆ ಚಿಕನ್ ಮಸಾಲ ತಂದು ಕೊಡ್ತಾರೆ. ಅವರು ತಿಂತಾರೆ, ಧನುಷ್ ಅವರು ಕೂಡ ಟೇಸ್ಟ್ ನೋಡ್ತಾರೆ. ಅದಾದ ಬಳಿಕ ರಕ್ಷಿತಾ ಶೆಟ್ಟಿ ತನಗೋಸ್ಕರ ಮೊಟ್ಟೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಗಿಲ್ಲಿ ಹೇಳ್ತಾರೆ ನನಗೂ ಬೇಕು ಅಂತ. ಗಿಲ್ಲಿಗೂ ಕೂಡ ಮಾಡಿಕೊಡ್ತಾರೆ, ಚೆನ್ನಾಗಿ ತಿಂತಾರೆ, ಅಲ್ಲೇ ಮಲಗ್ತಾರೆ ಗಿಲ್ಲಿ. ನಿಜಕ್ಕೂ ನನಗಿದು ಅತಿರೇಕದ ವರ್ತನೆ ಅಂತ ಅನ್ನಿಸ್ತು. ಇಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಒಂದು ವಿಚಾರವನ್ನು ಗಮನಿಸಬೇಕು. ಅವರು ಆರ್ಡರ್ ಮಾಡಿದಾಗಲೆಲ್ಲ ಯಾಕೆ ಆ ರೀತಿ ಮಾಡಿಕೊಡ್ಬೇಕು? ಅವರಿಗೂ ಕೂಡ ಗೊತ್ತಾಗಿರುತ್ತೆ ಯಾವ ರೀತಿ ಗಿಲ್ಲಿ ತನ್ನನ್ನು ಬಳಸ್ಕೊಳ್ತಾ ಇದ್ದಾನೆ, ಯಾವ ಸಂದರ್ಭದಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇದೆಲ್ಲವೂ ಕೂಡ ಅವರು ಕೂಡ ಗಮನಿಸಿರ್ತಾರೆ. ಹೀಗಿದ್ರೂ ಕೂಡ ಅವರು ಕೇಳಿದಾಕ್ಷಣ ಎಲ್ಲವನ್ನ ಕೂಡ ಮಾಡಿಕೊಡುವಂಥ ಅವಶ್ಯಕತೆ ಏನಿದೆ ಅಂತ. ನಿಜಕ್ಕೂ ಗಿಲ್ಲಿಯ ಸಣ್ಣತನ ಅಲ್ಲಿ ರಿವೀಲ್ ಆಗಿ ಹೋಗಿತ್ತು. ಅಷ್ಟೆಲ್ಲ ರೆಡಿ ಆಗ್ತಾ ಇದ್ದಾರೆ, ಅಷ್ಟು ಬ್ಯುಸಿಯಲ್ಲಿದ್ದಾರೆ, ತನಗೆ ಆರ್ಡರ್ ಮಾಡಿ ತಿನ್ನುವಂಥ ಅವಶ್ಯಕತೆ ಏನಿತ್ತು? ಹಾಗೊಂದು ವೇಳೆ ಹಸಿವಾಗಿದ್ರೆ ತಾನೇ ಹೋಗಿ ಮಾಡಿಕೊಂಡು ತಿನ್ಬೋದಿತ್ತು. ರಕ್ಷಿತಾ ಅವರನ್ನು ಪದೇ ಆರ್ಡರ್ ಮಾಡಿ ಅವರಿಂದ ಕೆಲಸ ಮಾಡಿಸ್ಕೊಳ್ತಾ ಇರೋದು ನಿಜಕ್ಕೂ ಗಿಲ್ಲಿ ಅವರ ಮೈನಸ್ ಪಾಯಿಂಟ್ ಥರ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಮನೆಗೆ ಗಿಲ್ಲಿ ಬಂದಿರೋದು ಕೇವಲ ತಿನ್ನೋದಕ್ಕೆ ಮಲಗೋದಕ್ಕೆ ಅಂತ ರಘು ಅವರು ಬಾಯಿ ಬಿಟ್ಟೆ ಹೇಳ್ತಾರೆ. ಇಡೀ ಸೀಸನನ್ನು ಆತ ಬರೀ ತಿಂದು ಮಲಗಿನೇ ಕಂಪ್ಲೀಟ್ ಮಾಡಿಬಿಟ್ಟ. ಆತ ಏನೂ ಕೂಡ ಮಾಡಿಲ್ಲ. ನಾವಿಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಕಿಚನಲ್ಲಿ, ಇಷ್ಟೆಲ್ಲ ಅಡುಗೆ ಮಾಡ್ತೀವಿ, ಆತ ಒಂದು ದಿನ ಪಾತ್ರೆ ತೊಳಿಲಿಲ್ಲ, ಕ್ಲೀನ್ ಮಾಡಿಲ್ಲ, ಏನೂ ಕೂಡ ಮಾಡಿಲ್ಲ, ಜಸ್ಟ್ ತಿಂದು ಮಲಗಿನೇ ಇಡೀ ಸೀಸನನ್ನು ಮುಗಿಸ್ಬಿಟ್ಟ ಅಂತ. ನಿಜಕ್ಕೂ ರಘು ಅವರು ಹೇಳಿದ ಮಾತು ಒಂದು ಅರ್ಥದಲ್ಲಿ ನಿಜ. ಗಿಲ್ಲಿ ಎಷ್ಟೇ ಮನೋರಂಜನೆ ಕೊಡ್ಬೋದು, ಕಾಮಿಡಿ ಮಾಡ್ಬೋದು, ಆದರೆ ಬೇರೆ ಸಂದರ್ಭದಲ್ಲಿ ಅವರು ಬಿಗ್ ಬಾಸ್ ಮನೆಗೆ ಕೊಟ್ಟಂತಹ ಕೊಡುಗೆ ಏನು ಅಂದರೆ ಕೇವಲ ಅದು ಝೀರೋ. ಯಾವ ಸಂದರ್ಭದಲ್ಲೂ ಕೂಡ ಎಷ್ಟೇ ಕಷ್ಟ ಇರಲಿ, ಅವರು ಎಷ್ಟೇ ಬ್ಯುಸಿ ಇರಲಿ, ತನ್ನ ಹೊಟ್ಟೆಯ ಬಗ್ಗೆ ಮಾತ್ರ ಗಿಲ್ಲಿ ಯೋಚಿಸಿದ್ದು. ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಕಷ್ಟ ಆಗುತ್ತೆ. ನಾನು ನನ್ನ ಕೆಲಸವನ್ನು ಮಾಡಿಕೊಂಡ್ರೆ ಅವರಿಗೆ ಈಸಿ ಆಗುತ್ತೆ, ಅವರು ಕೂಡ ಸ್ಪರ್ಧಿಗಳಾಗೇ ಬಂದಿರೋದು ಅಂತ ಗಿಲ್ಲಿ ಯೋಚನೆ ಮಾಡಬೇಕಾಗಿತ್ತು. ಅದರಲ್ಲೂ ಕೂಡ ನಿನ್ನೆ ನನಗೆ ರಕ್ಷಿತಾ ಶೆಟ್ಟಿಯ ಜೊತೆ ಗಿಲ್ಲಿ ನಡ್ಕೊಂಡಂಥ ರೀತಿ ತುಂಬಾ ಸಣ್ಣತನ ಅಂತ ಅನಿಸುತ್ತು. ಅವರಿಗೆ ಗಿಫ್ಟ್ ಕೊಡುವ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ನೆನಪಾಗಿಲ್ಲ. ಇಷ್ಟು ದಿನ ತನಗೆ ಸಪೋರ್ಟ್ ಮಾಡಿದಂಥ ರಕ್ಷಿತಾ ಶೆಟ್ಟಿ ಯಾವ ಸಂದರ್ಭದಲ್ಲೂ ಕೂಡ ನೆನಪಾಗಿಲ್ಲ. ಆಗೆಲ್ಲ ಅವರಿಗೆ ನೆನಪಾಗೋದು ಬರೀ ಕಾವ್ಯ ಶೈವ ಮಾತ್ರ. ಆದರೆ ತಿನ್ನುವ ವಿಚಾರ ಬಂದಾಗ, ಕೆಲಸಕ್ಕೆ ಯಾರ್ದಾದ್ರೂ ಹೆಲ್ಪ್ ಬೇಕಂದಾಗ ಬರೋದು ಬರೀ ರಕ್ಷಿತಾ ನೆನಪು. ನಿಜಕ್ಕೂ ಅದು ಗಿಲ್ಲಿಯವರ ಸಣ್ಣತನ ಅಂತ ನನಗನ್ನಿಸ್ತು. ರಘು ಅವರು ಈ ಹಿಂದೆ ಮಾತಾಡುವಂಥ ಸಂದರ್ಭದಲ್ಲಿ ರಕ್ಷಿತಾ ಒಂದ್ಸಲ ಹೇಳ್ತಾರೆ, ಇಲ್ಲಿಂದ ಹೋದ ಬಳಿಕ ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ, ಕಾಲ್ ಮಾಡ್ತೀನಿ, ನಿಮ್ಮ ಮನೆಗೆ ಬಂದಾಗ ನಾನು ಗಿಲ್ಲಿ ಮನೆಗೂ ಹೋಗ್ಬೋದಲ್ವಾ, ನಿಮ್ಮ ಮನೆಯಿಂದ 5 ಕಿಲೋಮೀಟರ್ ಏನೋ ಇದೆ ಅಂತ ಹೇಳಿದ್ರಲ್ಲ ಅಂತ. ಆವಾಗ ರಘು ಒಂದು ಮಾತು ಹೇಳ್ತಾರೆ,
ನೋಡಮ್ಮ, ನಾನು ನಿಂಗೆ ಯಾವಾಗ ಬೇಕಾದರೂ ಸಿಗ್ತೀನಿ, ಎಷ್ಟೊತ್ತಿಗೆ ಬೇಕಾದರೂ ಫೋನ್ ಮಾಡು, ವಿಡಿಯೋ ಕಾಲ್ ಮಾಡು, ನಾನು ನಿನ್ನ ಕಾಲ್ ಅಂದಾಕ್ಷಣ ಎತ್ತುತ್ತೀನಿ. ಆದರೆ ಗಿಲ್ಲಿ ಸಿಗ್ತಾನೆ ಅದೆಲ್ಲ ಅಂದ್ಕೋಬೇಡ, ಅಂಥದ್ದೊಂದು ಯಾವುದೇ ರೀತಿಯಾದಂಥ ಹೋಪ್ ಇಟ್ಕೊಳ್ಬೇಡ. ಇಲ್ಲಿಂದ ಹೋದ ಬಳಿಕ ಅವರೆಲ್ಲರೂ ಕೂಡ ಅವರವರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ. ಗಿಲ್ಲಿ ಅಂತೂ ಬರೀ ಹೇಳ್ತಾನೆ, ಅವ್ನು ಖಂಡಿತ ಸಿಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಗಿಲ್ಲಿ ಅವರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ರಘು ಮಾತ್ರ ಅಂತ ಅನೇಕ ಸಲ ರಕ್ಷಿತಾ ಹೇಳಿದ್ದಾರೆ. ನಿನ್ನೆ ಕೂಡ ರಕ್ಷಿತಾ ಹೇಳಿದರು, ಇವರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದು ರಘುವಣ್ಣ ಮಾತ್ರ. ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಯಾವ ರೀತಿ ಯೋಚನೆ ಮಾಡ್ತಾರೆ, ಎಲ್ಲವೂ ಕೂಡ ರಘುವಣ್ಣನಿಗಷ್ಟೇ ಗೊತ್ತು ಅಂತ. ಇನ್ನು ರಘು ಒಂದು ಮಾತು ಹೇಳ್ತಾರೆ ನಿನ್ನೆ, ನಮಗೆಲ್ಲ ಇಲ್ಲಿಂದ ಹೋದ ಬಳಿಕ ಹೇಗೆ ನಮ್ಮ ಬಾಡಿ ಬಿಲ್ಡ್ ಮಾಡೋದು, ಹೇಗೆ ನಮ್ಮ ಆರೋಗ್ಯ ಕಾಪಾಡೋದು ಅನ್ನೋ ಚಿಂತೆ ಆದರೆ ಈತನಿಗಿರೋದು ಹೇಗೆ ದುಡ್ಡು ಮಾಡೋದೊಂದೇ ಅಂತ. ಈತ ಎಲ್ಲಿ ಲಾಭ ಇದೆಯಾ ಅಲ್ಲಿ ಮಾತ್ರ ತನ್ನ ಎನರ್ಜಿಯನ್ನು ಹಾಕ್ತಾನೆ. ಎಲ್ಲಿ ಎನರ್ಜಿ ಹಾಕಿದರೆ ವೇಸ್ಟ್ ಆಗುತ್ತೆ ಅನ್ನೋದನ್ನು ಥಿಂಕ್ ಮಾಡಿ ಮತ್ತೆ ಅವನು ಅಲ್ಲಿ ಎನರ್ಜಿಯನ್ನು ಹಾಕ್ತಾನೆ. ಇವನಿಗೆ ಎಲ್ಲಿ ಲಾಭ ಇದೆ ಅಲ್ಲಿ ಮಾತ್ರ ಆತ ಕೆಲಸವನ್ನು ಮಾಡ್ತಾನೆ. ಎಲ್ಲಿ ವರ್ಕೌಟ್ ಆಗುತ್ತೆ, ನಾನು ಎನರ್ಜಿ ಹಾಕಿದರೆ ಎಲ್ಲಿ ನನಗೆ ಅದರಿಂದ ಬೆನಿಫಿಟ್ ಆಗುತ್ತೆ, ಇದೆಲ್ಲವನ್ನು ನೋಡಿಕೊಂಡು ಆತ ಪ್ಲ್ಯಾನ್ ಮಾಡಿ ಹಾಕ್ತಾನೆ. ಆದರೆ ನಾವು ಹಾಗಲ್ಲ, ಪ್ರಯತ್ನ ಮಾಡ್ತಾನೆ ಇರ್ತೀವಿ ಅಂತ. ನಿಜಕ್ಕೂ ರಘು ಅವರು ಹೇಳಿದ್ದು ಕರೆಕ್ಟ್ ಅಂತ ರಕ್ಷಿತಾ ಅಲ್ಲಿ ಹೇಳ್ತಾರೆ. ಅವ್ರು ಹೇಳಿದ್ದು ನಿಜಕ್ಕೂ ಅಕ್ಷರಶಃ ಸತ್ಯ. ಬಿಗ್ ಬಾಸ್ ಮನೆಯಲ್ಲಿ ಸ್ಮಾರ್ಟಾಗಿ ತನ್ನ ಕೆಲಸವನ್ನು ಮುಗಿಸ್ಕೊಂಡಂಥ ಸ್ಪರ್ಧಿ ಅಂದರೆ ಗಿಲ್ಲಿ ಮಾತ್ರ. ಎಲ್ಲೂ ಕೂಡ ಅಗತ್ಯಕ್ಕಿಂತ ಹೆಚ್ಚು ಎಫರ್ಟ್ ಹಾಕಿಲ್ಲ, ಎಲ್ಲವನ್ನ ಕೂಡ ಈಸಿಯಲ್ಲೇ ಮುಗಿಸ್ಕೊಂಡು ಬಂದಿದ್ದಾರೆ. ರಘು ಹೇಳ್ದಾಗೆ ತಿಂದು ಮಲಗಿ ಒಂದಷ್ಟು ಕಾಮಿಡಿ ಮಾಡಿ ಇಡೀ ಸೀಸನನ್ನೇ ಮುಗಿಸ್ಬಿಟ್ರು ಅಂತ. ಹಾಗಂತ ಇದು ಗಿಲ್ಲಿ ಅವರನ್ನು ನೆಗೆಟಿವ್ ಆಗಿ ತೋರಿಸುವ ವಿಡಿಯೋ ಅಲ್ಲ, ಅಥವಾ ಗಿಲ್ಲಿ ಅವರಿಗೆ ಅವಹೇಳನ ಮಾಡಬೇಕು ಅನ್ನೋ ವಿಡಿಯೋ ಅಲ್ಲ. ಆದರೆ ಗಿಲ್ಲಿಯವರು ಇದೆಲ್ಲವನ್ನ ಕೂಡ ಯೋಚನೆ ಮಾಡಬೇಕು. ಮೊನ್ನೆ ಸುದೀಪ್ ಅವರು ಎಚ್ಚರಿಕೆ ಕೊಟ್ಟಿದ್ದು ಕೂಡ ಅದೇ ಉದ್ದೇಶಕ್ಕೆ ಇರಬಹುದು. ಇಷ್ಟು ದಿನ ಚೆನ್ನಾಗಿ ಆಡ್ಕೊಂಡು ಬಂದಂಥ ಗಿಲ್ಲಿ ಕಳೆದೊಂದು 2 ವಾರದಿಂದ ಬರೀ ಸೋಫಾ ಮೇಲೆ ಮಲ್ಕೊಂಡೇ ತಮ್ಮ ಕಾಲವನ್ನು ಕಳೀತಾ ಇದ್ದಾರೆ ಹೊರತು ಏನೂ ಮಾಡ್ತಾ ಇಲ್ಲ. ಇದು ಅವರ ಅಭಿಮಾನಿಗಳಿಗೂ ಕೂಡ ಒಂಥರ ನೀರಸ ಅಂತ ಅನಿಸಿರುತ್ತೆ. ಇನ್ನೂ ಇರೋದು ಕೆಲವೇ ದಿನ, ಆದಷ್ಟು ಎಂಟರ್ಟೈನ್ ಮಾಡಿದ್ರೆ ಅವರಿಗೆ ಒಳ್ಳೆಯದು. ಅದರಲ್ಲೂ ಕೂಡ ರಕ್ಷಿತಾ ವಿಚಾರದಲ್ಲಿ ಸ್ವಲ್ಪ ಗಿಲ್ಲಿ ಬದಲಾಗ್ತಾ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ಇನ್ನಷ್ಟು ಬೆಂಬಲ ಸಿಗ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.